ಓಕೆ ಹಲೋ 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 ಓಕೆ ಧರ್ಮಸ್ಥಳ ಓಕೆ ಧರ್ಮಸ್ಥಳ ಅನುಮಾನಾಸ್ಪದ ಸಾವುಗಳ ತನಿಖೆಗೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ಅಣಿಯೋದಕ್ಕೆ ಮುಂದಾಗಿರ್ತಕ್ಕಂಥ ವಿಪಕ್ಷಗಳು ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದೇ ಭಾನುವಾರ JDS ಕೂಡ ಧರ್ಮಸ್ಥಳ ಸತ್ಯದ ಯಾತ್ರೆ ಎನ್ನುವಂಥ ಒಂದು ಅಭಿಯಾನವನ್ನು ಕೂಡ ಶುರು ಮಾಡಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಧರ್ಮಸ್ಥಳ ಸತ್ಯ ಯಾತ್ರೆ ಸಂದೇಶ ಏನು ರವಾನೆ ಮಾಡುತ್ತಾ ಇದ್ದೀರಿ ಸರ್ ಆ ಯಾತ್ರೆ ಮುಖಾಂತರ? ಕಳೆದ ಹಲವಾರು ದಿನಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಕೆಲವೊಂದಷ್ಟು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಅಪಸ್ವರಗಳು, ಜೊತೆಯಲ್ಲಿ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಕೆಲವೊಂದಷ್ಟು ನಡೆಗಳು SIT ರಚನೆ ಮಾಡ್ತಕ್ಕಂಥದ್ದಕ್ಕೆ, ಅದರಲ್ಲೂ ತರಾತುರಿಯಲ್ಲಿ ಉತ್ಸಾಹಕತೆಯಿಂದ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾವ ಒಬ್ಬ ಅನಾಮಧೇಯ ವ್ಯಕ್ತಿ ಮಾಸ್ಕ್ ಮ್ಯಾನ್ ಅಂತ ತಾವುಗಳೇನು ಕರೀತಾ ಇದ್ರಿ, ಆತನ ಹಿನ್ನೆಲೆ ಏನು, ಆತನ ತೂಕ ಏನು, ಅಥವಾ ಅದೇನೋ ಒಂದು ಬುರುಡೆ ತಗೊಂಬಂದಿದ್ದೀನಿ ಅಂತ ಹೇಳಿದಾಗ ಆ ಬುರುಡೆ ಬಗ್ಗೆ ಆದರೂ ಎಲ್ಲಾದರೂ ತನಿಖೆ ಮಾಡಿದ್ರಾ? ಯಾತಕ್ಕೋಸ್ಕರ ಆತನ್ನ ಅಷ್ಟು ಗಂಭೀರವಾಗಿ ಪರಿಗಣನೆಗೆ ಸರ್ಕಾರ ತಗೊಂಡು SIT ತರಾತುರಿಯಲ್ಲಿ ರಚನೆ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ಇವತ್ತು ನಾವೆಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ. ಇಲ್ಲಿ ಯಾರೋ ಒಬ್ಬರು ಇಬ್ಬರು 3 ಜನ ಇದರಿಂದ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಇಲ್ಲ. ಇಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ಅಂತಕ್ಕಂಥದ್ರ ಬಗ್ಗೆ ಅಧಿವೇಶನದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ. ಇದರ ಹಿಂದೆ ಇರ್ತಕ್ಕಂಥ ಇದನ್ನ ಒಂದು ಪಿತೂರಿಯಾಗಿ ಇವತ್ತು ಇದನ್ನ ಮಾಡಿರ್ತಕ್ಕಂಥ ವ್ಯವಸ್ಥಿತವಾಗಿ ಸಂಘಟನಾತ್ಮಕವಾದಂಥ ಪಿತೂರಿ ಯಾರು ಮಾಡಿದ್ದಾರೆ, ಇದರ ಕಾನ್ಸ್ಪಿರೆನ್ಸಿ ಹಿಂದೆ ಇರ್ತಕ್ಕಂಥ ಆ ಆರ್ಗನೈಸೇಷನ್ ಆದರೂ ಯಾರು, ಇದಕ್ಕೆ ಫಂಡ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರು? ತಾವೇ ನೋಡಿದ್ದೀರಿ, ಇಂಟರ್ನ್ಯಾಷನಲ್ ಮೀಡಿಯಾ ಹೌಸಸ್ ಇಂದ ಯಾವ ರೀತಿ ತಪ್ಪು ಸುದ್ದಿಗಳು ಧರ್ಮಸ್ಥಳದ ಬಗ್ಗೆ ಪ್ರತಿನಿತ್ಯ ಹರಿದು ಬಂತು ಕಳೆದ 1 ತಿಂಗಳಿಂದ ಅಂತ. ಮತ್ತೊಂದು ಕಡೆ ಯೂಟ್ಯೂಬರ್ಸ್ ಕೆಲವೊಂದಷ್ಟು ಚಾನಲ್ ಅವ್ರಿಗೆ ಫಂಡ್ ಮಾಡಿರ್ತಕ್ಕಂಥದ್ದು. ಇದ್ರ ಹಿಂದೆ ನಿಂತಿರ್ತಕ್ಕಂಥವ್ರು ಯಾರು? ಕತೆ ನಿರ್ದೇಶನ, ಚಿತ್ರಕಥೆ ನಿರ್ಮಾಪಕರು ಯಾರು ಅಂತಕ್ಕಂಥದ್ದು ಹೊರಗಡೆ ಬರಬೇಕು. JDS ಗಿರೋ ಮಾಹಿತಿ ಏನಾದರೂ ಈ ಧರ್ಮಸ್ಥಳ ಅನುಮಾನಾಸ್ಪದ ಸಾವುಗಳ ತನಿಖೆ ವಿಚಾರದಲ್ಲಿ ಏನಾದರೂ ಕ್ಲೈಮ್ಯಾಕ್ಸ್ ಇರ್ಬೋದಾ ಸರ್? ಇದು ಕ್ಲೈಮ್ಯಾಕ್ಸು ನೀವು ರಾಜ್ಯ ಸರ್ಕಾರದ ತನಿಖೆ ಮೂಲಕ ಕ್ಲೈಮ್ಯಾಕ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ರಾಜ್ಯ ಸರ್ಕಾರ ಪ್ರಾರಂಭಿಕ ಹಂತದಲ್ಲಿ ಅದು ಯಾವ ಲೆಕ್ಕಾಚಾರದ ಮೇಲೆ SIT ರಚನೆ ಮಾಡಿದ್ರು ಅಂತಕ್ಕಂಥದ್ದನ್ನ ಅವ್ರಿಗೆ ಬಿಟ್ಬಿಡ್ತೀವಿ, ಅವರೇ ಉತ್ತರ ಕೊಡಬೇಕು. ಆದರೆ ಇದನ್ನ ಲಾಜಿಕಲ್ ಎಂಡ್ಗೆ ತಗೊಂಡೋಗಿ ತನಿಖೆಯನ್ನು ಮುಟ್ಟಿಸ್ಬೇಕು ಅಂದರೆ NIA ಕೊಡಬೇಕು. ಇಟ್ ಈಸ್ ವೆರಿ ಕ್ಲಿಯರ್. ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿನೂ ಆಗ್ರಹಿಸಿದೆ, ನಾವು ಕೂಡ ಅದನ್ನೇ ಆಗ್ರಹಿಸ್ತೀವಿ. ಒಟ್ಟಾರೆಯಾಗಿ ಧರ್ಮಸ್ಥಳಕ್ಕೆ ತನ್ನದಾದಂಥ 700-800 ವರ್ಷದ ಇತಿಹಾಸ ಇರ್ತಕ್ಕಂಥ ದೇಗುಲ. ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಗೆ ಒಂದು ಕಪ್ ಚುಕ್ಕಿ ತಗೊಂಡು ಬರ್ತಕ್ಕಂಥದ್ದಕ್ಕೆ ಇವತ್ತೇನು ಹುನ್ನಾರ ನಡೆದಿದೆ, ಇದರ ಹಿಂದೆ ಇರ್ತಕ್ಕಂಥ ಈ ಕೈಗಳು, ಕಾಣದ ಕೈಗಳು ಯಾರಿದ್ದಾರೆ, ಕಾನ್ಸ್ಪಿರಸಿ ಕ್ರಿಯೇಟ್ ಮಾಡಿರ್ತಕ್ಕಂಥವ್ರು, ಅವರ ವಿರುದ್ಧವಾಗಿ ಅದನ್ನು ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಅವ್ರಿಗೆ ಒಟ್ಟಾರೆಯಾಗಿ ಪನಿಷ್ಮೆಂಟ್ ಆಗಬೇಕು. ನೀವು ಕೂಡ ಷಡ್ಯಂತ್ರ ಅಂತ ಹೇಳ್ತೀರಾ, DK ಶಿವಕುಮಾರ್ ಕೂಡ ಷಡ್ಯಂತ್ರ ಅಂತ ಹೇಳ್ತಾರೆ. ಜನ ಹೇಗೆ ಅರ್ಥೈಸ್ಕೊಬೇಕಿದ್ದು ಅಂತ? DK ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರೆ ಇದು ಬಹಳ ಹಾಸ್ಯಾಸ್ಪದ. ಏಕೆಂದರೆ ಅವರು ಸರ್ಕಾರದ ಒಳಗಡೆ ಇರ್ತಕ್ಕಂಥ ಒಬ್ಬ ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ಅವರು ಷಡ್ಯಂತ್ರ ಅಂತಾರೆ ಅಂದರೆ, ಯಾಕೆಂದರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಬಂದು BJPಯವ್ರಿಗೂ JDS ಅವ್ರಿಗೂ ವರದಿ ಸಲ್ಲಿಸೋದಿಲ್ಲ. ವರದಿ ಸಲ್ಲಿಸ್ತಕ್ಕಂಥದ್ದು ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಅದನ್ನು ಬಿಟ್ಟರೆ ಬಹುಶಃ ಉಪಮುಖ್ಯಮಂತ್ರಿಗಳು ಗೊತ್ತಿರ್ಬೋದೇನೋ. ಬಟ್ ಅವರು ಷಡ್ಯಂತ್ರನ ಪದ ಬಳಕೆ ಅವರು ವಿಧಾನಮಂಡಲದಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದಾದರೆ, ಹಾಗಿದ್ರೆ ಒಳಗಡೆ ಏನೇನು ನಡೀತಾ ಇತ್ತು, ಏನೇನು ಪಿತೂರಿಗಳಾಗಿತ್ತು ಮುಂಚಿತವಾಗಿ ಅಂತಕ್ಕಂಥದ್ದು DK ಶಿವಕುಮಾರ್ ಅವರು ಗೊತ್ತಿದ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸುಮ್ಮನೆ ಕೂತಿದ್ರ? ಇಲ್ಲಿವರೆಗೂ ಮುಂದುವರಿಸಲಿಕ್ಕೆ ಯಾಕೆ ಬಿಟ್ರು? ನಮಗಿರ್ತಕ್ಕಂಥ ಒಂದಷ್ಟು ರಿಲಯಬಲ್ ಸೋರ್ಸಿಂದ ಮಾಹಿತಿ ಬಂದಿರತಕ್ಕಂಥದ್ದು, ಮುಖ್ಯಮಂತ್ರಿಗಳನ್ನು ಪ್ರಾರಂಭಿಕ ಹಂತದಲ್ಲಿ ನೀವು ನೋಡಿದ್ರಿ, ಈ ಡಿಡೆಂಟ್ ಸೀಮ್ SIT ರಚನೆ ಮಾಡಬೇಕು ಅಂತಕ್ಕಂಥ ಇಂಟ್ರೆಸ್ಟ್ ಏನು ತೋರಿಸಲಿಲ್ಲ ಅವರು. ಬಟ್ ಹೋಗ್ತಾ ಹೋಗ್ತಾ ಬಹುಶಃ ಅವರ ಆಪ್ತ ಬಳಗದಲ್ಲಿ ಕೆಲವೊಂದಷ್ಟು ವ್ಯಕ್ತಿಗಳು ಅವ್ರ ಮೇಲೆ ಏರದಂಥ ಒಂದು ಪ್ರಭಾವ,
ಅದಕ್ಕೆ ಮಣದು ಮುಖ್ಯಮಂತ್ರಿಗಳು SIT ರಚನೆ ಮಾಡಿದ್ರ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದಷ್ಟು ಚರ್ಚೆಗಳಂತೂ ಉಟ್ಕೊಂಡಿದೆ ರಾಜ್ಯದಲ್ಲಿ. ಕೊನೆಯದಾಗಿ ಸರ್, ಈಗ ನೀವು ಭಾನುವಾರ ಈ ಒಂದು ಧರ್ಮಸ್ಥಳ ಸತ್ಯಯಾತ್ರೆ ಹಮ್ಮಿಕೊಂಡಿದ್ದೀರಾ, ಅದಾದ ನೆಕ್ಸ್ಟ್ ದಿವಸ BJPನವರು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಮಿತ್ರ ಪಕ್ಷ ಈಗ ರಾಜ್ಯದಲ್ಲಿ JDS BJP ಮೈತ್ರಿ ಆಗಿದೆ, ಒಟ್ಟಾರೆ ಯಾತ್ರೆ ಹಮ್ಮಿಕೊಳ್ಬೋದಾಗಿತ್ತಲ್ವಾ ಅನ್ನುವಂಥ ಒಂದು ಚರ್ಚೆ ಕೂಡ ಕೇಳಿಬಂದಿರೋದು. ಇದು ಧರ್ಮದ ಹೆಸರಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥದ್ದು ಬೇಡ. ಒಂದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲೂ ಶಾಸಕ ಮಿತ್ರರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ಪಕ್ಷದ ವರಿಷ್ಠರು, ನಮ್ಮ ನಾಯಕರು ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವ್ರ ಹತ್ರನೂ ಚರ್ಚೆ ಮಾಡಿದಾಗ ಇಲ್ಲ ನಾವು ಗೌರಿ ಗಣೇಶ ಕಳ್ಕೊಂಡು ನಾವು ಒಂದು ಡೇಟನ್ನು ನಿಗದಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಪೂರ್ವ ತಯಾರಿ ನಾವು ಮಾಡ್ಕೊಂಬಿಟ್ಟಿದ್ವಿ. ಬಟ್ ನಾವು ಗೌರಿ ಗಣೇಶ ಹಬ್ಬ ಕಳೆದ ನಂತರ ಇವತ್ತು ಪ್ರೆಸ್ ಮೀಟ್ ಕರೆದು ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದೇವೆ. ಆದರೆ ಒಂದು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಉದ್ದೇಶವೂ ಒಂದೇ, ಜನತಾದಳ ಪಕ್ಷದ ಉದ್ದೇಶವೂ ಒಂದೇ. ನಮ್ಮ ಧರ್ಮಕ್ಕೆ ಅಥವಾ ನಮ್ಮ ಧರ್ಮದ ದೇಗುಲಕ್ಕೆ ಚ್ಯುತಿ ಬಂದಂಥ ಸಂದರ್ಭದಲ್ಲಿ ನಾವು ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿದ್ದೇವೆ. ಇವತ್ತು ಧರ್ಮಸ್ಥಳದ ಪರವಾಗಿ ನಾವು ಧ್ವನಿಯನ್ನು ಎತ್ತಕ್ಕಂಥ ಕೆಲಸ ಎರಡೂ ಪಕ್ಷ ಮಾಡ್ತಾ ಇದ್ದೇವೆ, ಮಾಡ್ತೇವೆ. ಸೊ ಇದಿಷ್ಟು JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವೆಂಕಟೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.